ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯಜೋಧ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಜೆನರಿಕ್ ಪ್ರೋಸೆಸ್ ಮಾಡೆಲ್ ಬಗ್ಗೆ ನಾನು ಹೇಳಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಯುನಿಕ್ ನೇಚರ್ ಆಫ್ ವೆಬ್ ಆ್ಯಪ್ಸ್ ಬಗ್ಗೆ ನೋಡೋಣ. ಸೊ ಏನು ಅಂತ ಅಂದರೆ ಇದು ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲೂ ಕಾನ್ಸೆಪ್ಟ್ ರಿಪೀಟ್ ಆಗಿದೆ. ಸೊ ಬನ್ನಿ ಗೈಸ್, ನಾವು ನೋಡೋಣ. ಸೊ ಇನ್ ಅರ್ಲಿ ಡೇಸ್ ಆಫ್ ಇಂಟರ್ನೆಟ್ ವೆಬ್ಸೈಟ್ ವೇರ್ ವೆರಿ ಸಿಂಪಲ್. ತುಂಬ ಹಳೆ ಕಾಲದಲ್ಲಿ ವೆಬ್ಸೈಟ್ ಎಲ್ಲ ತುಂಬಾ ಸಿಂಪಲ್ ಆಗಿರ್ತಿತ್ತು. ಓಕೆನಾ, ಬರೀ ಟೆಕ್ಸ್ಟು, ಇಮೇಜಸ್ಸು, ಬರೀ ಇಷ್ಟು ಮಾತ್ರ ಇರ್ತಿತ್ತು. ಬಟ್ ಇವಾಗಿಂದ ಒಂದು ವೆಬ್ಸೈಟು ತುಂಬ ಪವರ್ಫುಲ್ ಅಪ್ಲಿಕೇಶನ್. ಓಕೆನಾ, ಇವಾಗ ಅದನ್ನು ನಾವು ವೆಬ್ ಅಪ್ಲಿಕೇಶನ್ ಅಂತಲೂ ಕೂಡ ಕರಿತೀವಿ. ಸೊ ಅದೇನು ಮಾಡುತ್ತೆ ಅಂದರೆ ಇವಾಗ ಅದು ಟಾಸ್ಕ್ಸು ಪರ್ಫಾರ್ಮ್ ಮಾಡೋದಾಗಲಿ ಅಥವಾ ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಲಿ, ಸೊ ಪೇಮೆಂಟ್ಸ್ನ ಪ್ರೋಸೆಸ್ ಮಾಡೋದಾಗಲಿ, ಈ ಥರ ಎಲ್ಲ ಕೇಪಬಿಲಿಟೀಸ್ ಆ ಒಂದು ವೆಬ್ ಅಪ್ಲಿಕೇಶನ್ಸ್ಗೆ ಬಂದಿದೆ. ಓಕೆನಾ, ಸೊ ದಟ್ಸ್ ವಾಟ್ ಯುನಿಕ್ ನೇಚರ್ ಆಫ್ ವೆಬ್ ಆ್ಯಪ್ಸ್. ಅದರದ್ದು ಫೀಚರ್ಸ್ ಏನಂತ ನೋಡ್ತಾ ಹೋಗೋಣ. ಫಸ್ಟ್ ಫೀಚರ್ ಏನಂದರೆ ನೆಟ್ವರ್ಕ್ ಇಂಟೆನ್ಸಿವ್ನೆಸ್. ವೆಬ್ ಆ್ಯಪ್ಸ್ ವರ್ಕ್ ಕಂಪ್ಲೀಟ್ಲಿ ಆನ್ ದ ನೆಟ್ವರ್ಕ್ ಆ್ಯಂಡ್ ಸರ್ವ್ ಯೂಸರ್ಸ್ ಫ್ರಮ್ ದ ಡಿಫ್ರೆಂಟ್ ಲೊಕೇಶನ್. ಇವಾಗ ವೆಬ್ ಆ್ಯಪ್ಸು ಎಲ್ಲ ನೆಟ್ವರ್ಕ್ ಮೇಲೆ ವರ್ಕ್ ಆಗುತ್ತೆ. ಓಕೆನಾ, ಸೊ ಇಂಟರ್ನೆಟ್ ಆಗಲಿ ಅಥವಾ ಇಂಟ್ರಾನೆಟ್ ಮೂಲಕ ನಾವೇನು ಮಾಡ್ತೀವಿ, ಬೇರೆ ಯೂಸರ್ಸ್ನ ಆ್ಯಕ್ಸಸ್ ಮಾಡ್ಕೊಳ್ತೀವಿ. ಸೊ ಅದೇ ನೆಟ್ವರ್ಕ್ ಇಂಟೆನ್ಸಿವ್ನೆಸ್. ಓಕೆ, ನೆಕ್ಸ್ಟ್ ಕನ್ಕರೆನ್ಸಿ. ಮೆನಿ ಯೂಸರ್ಸ್ ಕ್ಯಾನ್ ಯೂಸ್ ದ ವೆಬ್ ಆ್ಯಪ್ಸ್ ಎಟ್ ದ ಸೇಮ್ ಟೈಮ್ಸ್. ಆಗ ತುಂಬ ಯೂಸರ್ಸು ಒಂದೇ ಸಮಯದಲ್ಲಿ ಏನಂತಾರೆ ಬಳಸ್ತಾರೆ. ಓಕೆನಾ, ಸೊ ಒಂದೇ ಸಮಯದಲ್ಲಿ ಈವನ್ ನಮ್ಮ ವೆಬ್ ಅಪ್ಲಿಕೇಶನು ಕೂಡ ಅವರಿಗೆ ಸರ್ವಿಸ್ ಕೊಡ್ತಾರೆ, ನೋ ಮ್ಯಾಟರ್ ಹೌ ಮೆನಿ ಯೂಸರ್ಸ್ ಆರ್ ಆಕ್ಸೆಸಿಂಗ್ ಇಟ್. ಓಕೆ, ನೆಕ್ಸ್ಟ್ ಅನ್ಪ್ರಿಡಿಕ್ಟೇಬಲ್ ಲೋಡ್. ನಂಬರ್ ಆಫ್ ಯೂಸರ್ಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ಇವಾಗ ಒಂದು ವೆಬ್ಸೈಟ್ ಅಂತ ಅಂದರೆ ಫಸ್ಟ್ ಡೇ ನೀವು ವೆಬ್ಸೈಟ್ನ ಡೆಪ್ಲಾಯ್ ಮಾಡ್ತೀರಾ. ಓಕೆನಾ, ಒಂದು ಸಾಫ್ಟ್ವೇರ್ನ ನೀವು ಡೆಪ್ಲಾಯ್ ಮಾಡ್ತೀರಾ. ಸೊ ಆವಾಗ ನಂಬರ್ ಆಫ್ ಯೂಸರ್ಸು ಕಡಿಮೆ ಇರ್ತಾರೆ. ಬಟ್ ಯಾವಾಗಲೂ ಹಾಗೆ ಇರಲ್ಲ ಅಲ್ವಾ, ದಿನ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾರೆ, ಸಮ್ಟೈಮ್ಸು ಕಡಿಮೆ ಆಗ್ತಾರೆ. ಓಕೆನಾ, ಲೈಕ್ ದಟ್. ಸೊ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಎಷ್ಟು ಜನ ಯೂಸರ್ಸ್ ಬರ್ತಾರೆ ಹೋಗ್ತಾರೆ ಅಂತ, ಆಯಿತಾ. ಆಮೇಲೆ ಪರ್ಫಾರ್ಮೆನ್ಸ್. ವೆಬ್ ಆ್ಯಪ್ಸ್ ಮಸ್ಟ್ ಲೋಡ್ ಫಾಸ್ಟ್ ಬಿಕಾಸ್ ದ ಯೂಸರ್ಸ್ ಡು ನಾಟ್ ಲೈಕ್ ವೆಯ್ಟಿಂಗ್. ಅಂದರೆ ತುಂಬ ಯೂಸರ್ಸು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋದಿಲ್ಲ. ನೀವೇ ಯೋಚನೆ ಮಾಡಿ, ಅಕಸ್ಮಾತ್ ಏನಾದರೂ ಲೋಡ್ ಆಗ್ತಾನೇ ಇದ್ದರೆ ವೆಬ್ಸೈಟು, ನಿಮಗೆ ಇಂಟ್ರೆಸ್ಟ್ ಇರುತ್ತಾ ಆ ಒಂದು ವೆಬ್ಸೈಟಲ್ಲಿ ಸ್ಟೇ ಆಗೋಕ್ಕೆ? ಇಲ್ಲ ಅಲ್ವಾ, ಬೇಗ ಆಚೆ ಬಂದುಬಿಡ್ತೀರಾ. ಸೊ ಪರ್ಫಾರ್ಮೆನ್ಸ್ ಏನಿರಬೇಕು, ತುಂಬ ಜಾಸ್ತಿ ಇರಬೇಕು. ಪರ್ಫಾರ್ಮೆನ್ಸ್ ಶುಡ್ ಬಿ ಫಾಸ್ಟ್. ಓಕೆ, ಅವೈಲಬಿಲಿಟಿ. ವೆಬ್ ಆ್ಯಪ್ ಶುಡ್ ಬಿ ಅವೈಲಬಲ್ ಫಾರ್ 24/7. ಓಕೆನಾ, ಇವಾಗ ಜನರು ಯಾವಾಗ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡ್ತಾರೆ ಅನ್ನೋದು ಟೈಮಿಂಗ್ಸು ಕರೆಕ್ಟಾಗಿರೋದಿಲ್ಲ ಅಲ್ವಾ. ನಮ್ಮ ಒಂದು ಆ್ಯಪ್ಸು 24/7 ಅವೈಲಬಿಲಿಟಿ ಇರಬೇಕು. ಓಕೆನಾ, ಸೊ ಯಾವಾಗ ಗೊತ್ತಾಗಲ್ಲ, ಬೇರೆ ಬೇರೆ ಯೂಸರ್ಸು ಬೇರೆ ಬೇರೆ ಸಮಯದಲ್ಲಿ ಆ್ಯಕ್ಸಸ್ ಮಾಡ್ತಾರೆ ಅಲ್ವಾ, ಅದಕ್ಕೋಸ್ಕರ ಅವೈಲಬಿಲಿಟಿ ಅನ್ನೋದು 24/7 ಇರಬೇಕು. ನೆಕ್ಸ್ಟ್ ಡೇಟಾ ಡ್ರಿವನ್. ವೆಬ್ ಆ್ಯಪ್ಸ್ ವರ್ಕ್ಸ್ ಆನ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಅಂದರೆ ವೆಬ್ ಆ್ಯಪ್ಸ್ ಇವಾಗ ತುಂಬ ಡೇಟಾ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಸೊ ಟೆಕ್ಸ್ಟು, ಇಮೇಜಸ್ಸು, ವಿಡಿಯೋ, ಆಡಿಯೋ, ಲಾರ್ಜ್ ಡೇಟಾಬೇಸ್, ಈ ಥರ ತುಂಬ ಡೇಟಾನ ಹ್ಯಾಂಡಲ್ ಮಾಡುತ್ತೆ. ಆಮೇಲೆ ಕಂಟೆಂಟ್ ಸೆನ್ಸಿಟಿವ್. ಗುಡ್ ಕಂಟೆಂಟ್ ಇಸ್ ಈಕ್ವಲ್ ಟು ಕಂಟೆಂಟ್ ಕ್ವಾಲಿಟಿ ಅಂತ ಅಂದರೆ ವೆಬ್ಸೈಟ್ ಕಂಟೆಂಟ್ ಏನಾದರೂ ಚೆನ್ನಾಗಿದ್ದರೆ ನಮ್ಮ ಒಂದು ವೆಬ್ ಆ್ಯಪ್ ಕ್ವಾಂಟಿಟಿ ಕೂಡ ಚೆನ್ನಾಗಿರುತ್ತೆ. ಓಕೆನಾ, ದಟ್ಸ್ ವಾಟ್ ದಿಸ್ ಇಸ್ ಕಂಟೆಂಟ್ ಸೆನ್ಸಿಟಿವ್. ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್. ವೆಬ್ ಆ್ಯಪ್ಸ್ ಆರ್ ಅಪ್ಡೇಟೆಡ್ ಫ್ರೀಕ್ವೆಂಟ್ಲಿ. ಸೊ ಇವಾಗ ನೀವು ನೋಡೇ ಇರ್ತೀರ, ಯಾವುದೋ ಒಂದು ವೆಬ್ಸೈಟು ಒಂದು ಸತಿ ಓಪನ್ ಮಾಡಿರ್ತೀರ. ಸೊ ಅದೇ ವೆಬ್ಸೈಟ್ನ ನೀವು ಒಂದು ದಿನ ಅಥವಾ 2 ದಿವಸ ಬಿಟ್ಟು ಓಪನ್ ಮಾಡಿದಾಗ ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಇಲ್ಲಿ ಏನೋ ಇತ್ತಲ್ವಾ, ಇವಾಗ ಬಟನ್ಸ್ನ ಚೇಂಜ್ ಮಾಡೋದಾಗಲಿ, ಅದೊಂದೇ ಅಲ್ಲ, ತುಂಬ ಫೀಚರ್ಸು ಚೇಂಜ್ ಆಗೋಗಿರುತ್ತೆ. ನೀವು ಅಕಸ್ಮಾತ್ ಲಾಂಗ್ ಟೈಮ್ ಆ ವೆಬ್ಸೈಟ್ ಒಂದು ವಿಸಿಟ್ ಮಾಡಿಲ್ಲ ಅಂತಂದರೆ, ಕೆಲವೊಂದು ವೆಬ್ಸೈಟು ಮಿನಿಟ್ಗೂ ಅಪ್ಡೇಟ್ ಆಗ್ತಿರುತ್ತೆ, ಅವರ್ಗೂ ಅಪ್ಡೇಟ್ ಆಗ್ತಿರುತ್ತೆ. ಓಕೆನಾ, so that is what continuous evaluation. ಇಮಿಡಿಯಸಿ. ವೆಬ್ ಆ್ಯಪ್ಸ್ ಮಸ್ಟ್ ಬಿ ಡೆವಲಪ್ಡ್ ಆ್ಯಂಡ್ ಡೆಲಿವರ್ಡ್ ವೆರಿ ಕ್ವಿಕ್ಲಿ. ಓಕೆ, ಅಂದರೆ ವೆಬ್ ಆ್ಯಪ್ನ ನಾವು ಬೇಗ ಡೆವಲಪ್ ಮಾಡಬೇಕು. ಆಮೇಲೆ ಮಾರ್ಕೆಟ್ಗೆ ಬೇಗ ರಿಲೀಸ್ ಮಾಡಿದ್ರೆ, ಸೊ ಕಸ್ಟಮರ್ಸ್ ಎಕ್ಸ್ಪೀರಿಯನ್ಸ್ ಗೊತ್ತಾಗಿದ ತಕ್ಷಣ ಓಕೆ, ನಾನು ಈ ಸಾಫ್ಟ್ವೇರಲ್ಲಿ ಈ ಚೇಂಜಸ್ ಮಾಡಬೇಕು, ಈ ಒಂದು ಫೀಚರ್ಸ್ನ ಆ್ಯಡ್ ಮಾಡಬೇಕು ಅಂತ ನಮಗೊಂದು ಐಡಿಯಾ ಬರುತ್ತೆ. ಓಕೆ, ನೆಕ್ಸ್ಟ್ ಸೆಕ್ಯೂರಿಟಿ. ಸ್ಟ್ರಾಂಗ್ ಸೆಕ್ಯೂರಿಟಿ ಈಸ್ ನೀಡೆಡ್ ಬಿಕಾಸ್ ಎನಿ ಒನ್ ಆನ್ ದ ನೆಟ್ವರ್ಕ್ ಕ್ಯಾನ್ ಆಕ್ಸೆಸ್ ದ ವೆಬ್ ಆ್ಯಪ್. ಓಕೆನಾ, ನಮ್ಮ ಒಂದು ವೆಬ್ಸೈಟ್ ಅಂದರೆ ಡೇಟಾ ಪ್ರೈವಸಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಅಲ್ವಾ. ಸೊ ಸೆಕ್ಯೂರಿಟಿ ಅನ್ನೋದು ವೆಬ್ ಆ್ಯಪ್ಸಲ್ಲಿ ಇರಲೇಬೇಕು, ದಟ್ ಇಸ್ ಕಂಪಲ್ಸರಿ. ನೆಕ್ಸ್ಟ್ ಏಸ್ಥೆಟಿಕ್ಸ್, ಲುಕ್ ಆ್ಯಂಡ್ ಫೀಲ್. ಓಕೆ, ಸೊ ವೆಬ್ಸೈಟು ನೋಡೋದಕ್ಕೆ ಚೆನ್ನಾಗಿದ್ದರೆ, ಯೂಸರ್ಸ್ನ ಅಟ್ರ್ಯಾಕ್ಟ್ ಮಾಡಿಬಿಟ್ರೆ, ಸೊ ಅದನ್ನು ವಿಸಿಟ್ ಮಾಡೋದಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ ಯೂಸರ್ಸು ಅಲ್ವಾ. ಏನೇ ಆಗಲಿ ವೆಬ್ಸೈಟು ಲುಕ್ಕು ಮತ್ತು ಫೀಲು ಬಹಳ ಮುಖ್ಯ. ಓಕೆನಾ, ವೆಬ್ಸೈಟು ಬ್ಯೂಟಿಫುಲ್ ಡಿಸೈನ್ ಆಗಿದ್ದರೆ ಯೂಸರ್ಸು ಹೆಚ್ಚು ಇಷ್ಟಪಡ್ತಾರೆ.
ಅಷ್ಟೇ. ನೀವು ವೆಬ್ಸೈಟ್ಗೆ ಏನಾದರೂ ತುಂಬ ಒಳ್ಳೆ ಡಿಸೈನ್ಸ್ ಹಾಕಿ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದರೆ ಯೂಸರ್ಸು ಇಷ್ಟಪಟ್ಟು ಬರ್ತಾರೆ. ಓಕೆನಾ? ಸೊ ಇಷ್ಟೇ ಗೈಸ್, ತುಂಬ ಸಿಂಪಲ್ ಇದೆ. ಸೊ ಇದು ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲೂ ಬಂದಿದೆ. ಸೊ ತುಂಬ ಇಂಪಾರ್ಟೆಂಟು. ಸೊ ನೋಡಿ. ಓಕೆನಾ? ಥ್ಯಾಂಕ್ ಯು ಗಾಯ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೊಡ್ತಾ ಹೋಗ್ತೀನಿ. ಓಕೆನಾ? ಅಂದರೆ ಈ ಒಂದು ಮಾಡ್ಯೂಲ್ದು ಕಂಪ್ಲೀಟ್ ಮಾಡ್ಯೂಲಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಏನು ಅಂತ ನಾನು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಓಕೆನಾ? ಸ್ಟೇ ಟ್ಯೂನ್. ಥ್ಯಾಂಕ್ ಯು.